ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್, ನನ್ನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಒಂದು ವಿಡಿಯೋನ ಕೂಡ ಮಾಡಿದ್ದೆ. ಟೋಟಲಿ ಎಲ್ಲ ಸೇರಿಸಿ ಒಂದು 2,000ರಿಂದ 3,000 ಜನ ಅಂತ ಹೇಳ್ತಾ ಇರೋದು. ಓಕೆನಾ, ಅಷ್ಟು ಜನಕ್ಕೂ ಕೂಡ ಒಂದು ಪ್ರಾಬ್ಲಮ್ ಇದೆ. ಒಂದು, ಅವ್ರಿಗೆ OTP ಬರ್ತಿಲ್ಲ, ಮತ್ತು ಅವರು ಪಾಸ್ವರ್ಡ್ನ ಅಂದರೆ UPI ಪಿನ್ ಏನಿದೆ ಅದನ್ನು ಒಂದು 2-3 ಸಲ ರಾಂಗ್ ಮಾಡಿರ್ತಾರೆ. ಆಮೇಲೆ ಕರೆಕ್ಟ್ ಪಿನ್ನ ಹಾಕೋದಕ್ಕೆ ಹೋದ್ರು ಕೂಡ ಅವ್ರಿಗೆ ಎತ್ಕೊಳ್ಳೋದ ಇರೋದಿಲ್ಲ. ಇದೊಂದು ಪ್ರಾಬ್ಲಮ್. ಮತ್ತು ಇನ್ನು ಎಷ್ಟೋ ಜನಕ್ಕೆ ಬ್ಯಾಲೆನ್ಸ್ ಸರಿಯಾಗಿರೋ ಪಿನ್ ಹಾಕಿದ್ರು ಕೂಡ ನೋ ಬ್ಯಾಲೆನ್ಸ್ ಅಂತ ತೋರಿಸೋದು, ಮತ್ತು ರೀಡ್ರೈ ಅಂತ ತೋರಿಸೋದು, ಈ ರೀತಿ ಪ್ರಾಬ್ಲಮ್ಸ್ ಇದೆ. ಇನ್ನು ಕೆಲವು ಎಷ್ಟೋ ಜನಕ್ಕೆ OTPನೇ ಬರ್ತಾ ಇರೋದಿಲ್ಲ. ಓಕೆನಾ, ಆಧಾರ್ ಕಾರ್ಡಿಂದ ಬ್ಯಾಂಕ್ OTP ಬಂದರೆ ಮೊಬೈಲ್ OTP ಬರೋದಿಲ್ಲ, ಮೊಬೈಲ್ OTP ಬಂದರೆ ಬ್ಯಾಂಕ್ OTP ಬರೋದಿಲ್ಲ. ಇಂಥವ್ರು ಕೂಡ ಸಹ ಇದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ATM ಕಾರ್ಡ್ ಕೊಡೋದಿರುವಂಥ ಒಂದು ಸುಮಾರು ರೀಸನ್ಸ್ಗಳು ನನ್ನ ಕಮೆಂಟ್ ಬಾಕ್ಸಲ್ಲಿ ರೆಸ್ಪಾನ್ಸ್ ಬಂದಿದೆ. ಬಟ್ ಇದಕ್ಕೂ ಬರೀ 5 ಮಾತ್ರ ನಾನು ಹೇಳಿದ್ದೀನಿ. ಇದಕ್ಕೆ ಹೆಚ್ಚು ಪ್ರಾಬ್ಲಮ್ಸ್ಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ನಾನು ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ. ತುಂಬ ಲಾಂಗ್ ವಿಡಿಯೋ ಲೆಂತ್ ಆದಷ್ಟು ಕೂಡ ವಿಡಿಯೋ ನೋಡೋದು ಕೂಡ ಬೇಜಾರಾಗುತ್ತೆ. ಈ ವಿಡಿಯೋದಲ್ಲಿ ಯಾರ್ಯಾರಿಗೆಲ್ಲ UPI ಪಿನ್ ಇವಾಗಲೂ ಕೂಡ ರೀಸೆಟ್ ಮಾಡಿದ್ರೆ OTP ಬರ್ತಾ ಇರೋದಿಲ್ವಲ್ಲ, ಅಂಥವ್ರಿಗೆ ಈ ಒಂದು ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಮೊದಲನೇದಾಗಿ ನಾನು ಹೇಳೋದು ಒಂದೇ, ನಿಮಗೆ ಸುಮಾರು ಸಲ ಟ್ರೈ ಮಾಡಿ OTP ಬರ್ತಿಲ್ಲ ಅಂತಂದರೆ ಬ್ಯಾಂಕಿಗೆ ನಿಮ್ಮ ಪಾಸ್ಬುಕ್ ಮತ್ತು ATM ಕಾರ್ಡು ಮತ್ತು ಒಂದು ಆಧಾರ್ ಕಾರ್ಡ್ನ ನಿಮಗೆ ತಗೊಂಡೋಗಿ ನಿಮ್ಮ ಒಂದು ಬ್ಯಾಂಕ್ ಯಾವುದಿದೆ ಅಲ್ಲಿಗೆ, ಆ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಒಂದು ಒಬ್ರು ಕೂತಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಕೇಳ್ಬೋದು. ಓಕೆನಾ, ಸರ್ ನಿಮಗೆ ಫೋನ್ ಪೇನ ಕ್ರಿಯೇಟ್ ಮಾಡೋದಕ್ಕೆ ನನಗೆ OTP ಸಹ ನಿಮ್ಮದು ಬ್ಯಾಂಕ್ ಕಡೆಯಿಂದ ನನಗೆ ಬರ್ತಿಲ್ಲ, ಸುಮಾರು ಸಲ ಟ್ರೈ ಮಾಡಿದ್ರೆ ತಪ್ಪಾಯಿತು, ಅದರಿಂದ ಸರ್ವರ್ ಇಶ್ಯೂ ಇದ್ದೇನೋ, ಅದರಿಂದಾಗಿ OTP ಸುಮಾರು ಸಲ ಟ್ರೈ ಮಾಡಿದ್ದೀನಿ, OTP ರಿಟರ್ನ್ ಬರ್ತಿಲ್ಲ ಅಂದರೆ ಅವರು ಸ್ವಲ್ಪ ರಿಫ್ರೆಶ್ ಮಾಡಿ ನಿಮಗೆ ಕೊಡ್ತಾರೆ. ಆವಾಗ ನೀವು ಫೋನ್ ಪೇನ ಕ್ರಿಯೇಟ್ ಮಾಡ್ಬೋದು, ನಿಮ್ಗೆ OTP ಸಹ ಬರುತ್ತೆ. ಇದೊಂದು ಮೊದಲನೇ ಟಿಪ್ಸು. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ನಿಮಗೆ ಫೋನ್ ಪೇನಲ್ಲಿ ರಿಕವರಿ ಮಾಡ್ಕೊಳ್ಳೋದು ಹೇಗೆ, UPI ಪಿನ್ನ ನೀವು ಮರ್ತೋಗಿದ್ರು ಸಹ ಕೆಲವೊಂದು ಟೈಮು ಕೆಲವೊಂದು ಬ್ಯಾಂಕ್ಗಳಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಫಸ್ಟ್ ಡಿಜಿಟ್ ನಂಬರ್ನ ಹಾಕಿ ನೀವು ಲಾಗಿನ್ ಕೂಡ ಆಗ್ಬೋದು. ಕೆಲವೊಂದು ಬ್ಯಾಂಕ್ಗಳಿಗೆ ಅದು ಏನಾದರೂ ಫ್ಯೂಚರ್ ಬಿಟ್ಟಿಲ್ಲ, ಆಧಾರ್ ಕಾರ್ಡಿಂದ ಲಾಗಿನ್ ಆಗಿ ನೀವು ಫೋನ್ಪೇ UPI ಪಿನ್ನ UPIನ ಟ್ರಾನ್ಸ್ಫರ್ ಮಾಡುವಂಥ ಫ್ಯೂಚರ್ ಇದು ಬಿಟ್ಟಿಲ್ಲ ಕೆಲವೊಂದು ಬ್ಯಾಂಕ್ಗಳಿಗೆ. ಕೆನರಾ ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಇಂಥ ಒಂದು ಕೆಲವೊಂದು ಬ್ಯಾಂಕ್ಗಳಿಗೆ ಆಧಾರ್ ಕಾರ್ಡಿಂದ ಲಾಗಿರುವಂಥ ATM ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡಿಂದ ಲಾಗಿನ್ ಹೋಗುವಂತಹ ಒಂದು ಫ್ಯೂಚರ್ ಕೂಡ ಸಿಕ್ಕಿದೆ. ಬಟ್ ಇವಾಗ ನಿಮಗೆ UPI ಪಿನ್ ಮರ್ತೋಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ, ಇವಾಗ ರೀಸೆಟ್ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋ ತಿಳ್ಕೊಡ್ತೀನಿ. ಸಿಂಪಲ್ ಆಗಿ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಂಡ್ಬರೋಣ ಬನ್ನಿ. ಗೈಸ್, ಮೊದಲನೇದಾಗಿ ಫೋನ್ ಪೇನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಪೇನ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕೂಡ ಶೋ ಆಗುವಂಥದ್ದು. ಓಕೆನಾ, ಈ ರೀತಿಯ ಹೋಮ್ ಪೇಜ್ ಅನ್ನೋದು ಕೂಡ ನಿಮಗೆ ಶೋ ಆಗ್ತಾ ಬರುತ್ತೆ. ಇಲ್ಲಿ ನೀವು UPI ಪಿನ ಅಕಸ್ಮಾತ್ ಎಂಟರ್ ಮಾಡಿ ರಾಂಗ್ ಆಗಿಬಿಟ್ಟಿದೆ, ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಓಕೆನಾ, ಹಿಂಗೆ ತಪ್ಪು ಹೊಡೆದಿರ್ತೀರಾ, ಬಟ್ ಅದು ಎತ್ಕೊಳ್ಳೋದಿಲ್ಲ. ಓಕೆನಾ, ಇಲ್ಲಂತೂ ನೀವು ಎಂಟರ್ ಅದು ಇದು ಏನು ಕೊಡೋಕೋಬಿಡಿ, ಡನ್ನ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ. ಈ ರೀತಿ ಹೋಮ್ ಪೇಜಲ್ಲಿ ಬಂದ ತಕ್ಷಣ ನಿಮಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆನಾ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಕೂಡ ಶೋ ಆಗ್ತಾ ಬರುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಯಾವ ಬ್ಯಾಂಕ್ ಅಕೌಂಟ್ನ ಒಂದು UPI ಪಿನ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಇವಾಗ ನಾನು ಈ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನನಗೆ UPI ಪಿನ್ ಮರ್ತೋಗ್ಬಿಟ್ಟಿದೆ. ಓಕೆನಾ, ಇವಾಗ ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇವಾಗ ಪ್ರೆಸೆಂಟ್ ಯಾವ ಒಂದು ಪಿನ್ ಇದೆ ಅದು ನಿಮಗೆ ಗೊತ್ತಿರಬೇಕು. ಓಕೆನಾ, ಅಕಸ್ಮಾತ್ ನನಗೆ ಏನು ಗೊತ್ತೇ ಇಲ್ಲ ಅನ್ನೋದಾದ್ರೆ ರೀಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮಾಡಬೇಕಾದ್ರೆ ಒಂದು ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ATM ಕಾರ್ಡ್ ಇರುತ್ತಲ್ಲ ಅದರ 6 ಡಿಜಿಟ್ ನಂಬರ್ನ ಹಾಕಿ ಇಲ್ಲಿ ಲಾಸ್ಟಲ್ಲಿ, ಆಮೇಲೆ CVV ನಂಬರ್ನ ಹಾಕಬೇಕಾಗುತ್ತೆ. ಹಾಕಿ ನೀವು ಇಲ್ಲಿ ಪ್ರೊಸೀಡ್ ಮೇಲೆ ಕೊಟ್ಟರೆ OTP ಬರುತ್ತೆ. OTP UPI ಪಿನ್ ಎಂಟರ್ ಮಾಡ್ಕೊಂಡು ಓಪನ್ ಮಾಡ್ಕೋಬಹುದು. ಅಕಸ್ಮಾತ್ UPI ಪಿನ್ನ ಚೇಂಜ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಓಕೆನಾ, ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈಗ ಓಲ್ಡ್ ಪಿನ್ನ ಕೇಳ್ತಾ ಇದೆ. ಓಕೆನಾ, ಓಲ್ಡ್ ಪಿನ್ನ ಹಾಕ್ತೀನಿ ನಾನು. ಇವಾಗ ಓಲ್ಡ್ ಪಿನ್ ಹಾಕಿ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಎಂಟರ್ ಯುವರ್ ನ್ಯೂ UPI ಪಿನ್ ಅಂತ ಕೇಳ್ತಾ ಇದೆ. ಓಕೆನಾ, ಇವಾಗ ನಾನು ನ್ಯೂ UPI ಪಿನ್ನ ಹಾಕಬೇಕಾಗುತ್ತೆ. UPI ಪಿನ್ನ ಮತ್ತೆ ಒಂದ್ಸಲ ಎಂಟರ್ ಮಾಡಬೇಕಾಗುತ್ತೆ. ಹೊಸ ಪಿನ್ ಏನು ಕೊಟ್ಟಿರ್ತಿಲ್ಲ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಓಕೆನಾ, ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರುತ್ತೆ ಅಂದ್ರೆ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ ನಂತರ ನೀವು ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಸೆಟ್ ಆದ ನಂತರ ನೀವು UPI ಪಿನ್ನ ಯೂಸ್ ಕೂಡ ಮಾಡ್ಕೋಬೋದು. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಸ್ವಲ್ಪ ವೆಯ್ಟ್ ಮಾಡಿದ್ರೆ ಎತ್ಕೊಳ್ಳುತ್ತೆ.
ಫ್ರೆಂಡ್ಸ್ ಇವಾಗ ಚೇಂಜ್ ಕೂಡ ಆಗಿರುವಂಥದ್ದು. ಇವಾಗ ಡೈರೆಕ್ಟ್ ನಾನು ಬ್ಯಾಕ್ಗೆ ಬಂದು ಇವಾಗ ಯು ಪಿ ಐ ಪಿನ್ನ ಸೆಟ್ ಮಾಡ್ಕೊಳ್ಳಿ. ಯು ಪಿ ಐ ಪಿನ್ನ ಒಂದ್ಸಲ ಟ್ರೈ ಮಾಡುವ, ಓಕೆನಾ, ಸೆಟ್ ಆಗಿದೆಯಾ ಇಲ್ವಾ ಅಂತ. ಇವಾಗ ಅದೇ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ಏನು ಯು ಪಿ ಐ ಪಿನ್ ಕೊಟ್ಟಿದೆ ಅದನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಯು ಪಿ ಐ ಪಿನ್ ಹಾಕಿದ ನಂತರ ನಿಮಗೆ ತಕ್ಷಣವಾಗಿ ಈ ರೀತಿ ಓಪನ್ ಆಗ್ತಾ ಬರುತ್ತೆ. ಜಸ್ಟ್ ಇದು ಚೇಂಜ್ ಮಾಡೋ ವಿಧಾನ. ಅಕಸ್ಮಾತ್ ಇವಾಗ ರೀಸೆಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ATM ಕಾರ್ಡ್ ಪಿನ್ನ ನೀವು ಹಾಕೋಬೇಕಾಗುತ್ತೆ. ATM ಪಿನ್ನ ಹಾಕಿದ ನಂತರ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಸೇಮ್ ಮೆಥಡ್. ಇವಾಗ ಏನು ಚೇಂಜ್ ಮಾಡ್ಕೊಬಂದೆ ಅದಾದಮೇಲೆ ATM ಪಿನ್ ಹಾಕಬೇಕಾಗುತ್ತೆ. ATM ಪಿನ್ ಹಾಕೊಳ್ಳಿ. ATM ಪಿನ್ ಹಾಕಿದಾದ್ಮೇಲೆ ನಿಮಗೆ CVV ನಂಬರ್ ಕೇಳುತ್ತೆ. CVV ನಂಬರ್ ಹಾಕೊಳ್ಳಿ. CVV ನಂಬರ್ ಹಾಕಿದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆನಾ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಬ್ಯಾಂಕ್ ಕಡೆಯಿಂದ OTP ಬರುತ್ತೆ. ಅದಾದಮೇಲೆ ನಿಮಗೆ ಯು ಪಿ ಐ ಪಿನ್ನ ನೀವು ಎಂಟರ್ ಮಾಡ್ಕೋಬಹುದು, ಓಕೆನಾ. ಇಷ್ಟೇ ಆರಾಮ್ಸೆ ಒಂದು ಈಸಿ ಮೆಥಡ್. ಇವಾಗ ಹೆಂಗೆ ಚೇಂಜ್ ಮಾಡ್ಕೋಬೇಕಾದ್ರೆ ನ್ಯೂ ಯು ಪಿ ಐ ಪಿನ್ ಹಾಕಿ ಆ ರೀತಿ ನ್ಯೂ ಯು ಪಿ ಐ ಪಿನ್ ಹಾಕಿ ಸೆಟ್ ಮಾಡ್ಕೊಳ್ಳೋದು, ಓಕೆನಾ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನೆಕ್ಸ್ಟ್ ವಿಡಿಯೋ ಏನು ಬೇಕು ಡೌಟ್ಸ್ ಏನಾರು ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬಾಯ್.